ಸರ್ಕಾರದ ವಿರುದ್ಧವಾಗಿ ಬೀದಿ ಬದಿ ವ್ಯಾಪಾರಿಗಳು ಈಗ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ಆಕ್ರೋಶ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಜಂಟಿ ಹೋರಾಟದ ಸಮಿತಿಯಿಂದ ಈಗ ಬೃಹತ್ ಹೋರಾಟವನ್ನು ಮಾಡಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಬೀದಿಗಿಳಿದಂತಹ ಬೀದಿ ಬದಿ ವ್ಯಾಪಾರಿಗಳು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಕ್ಕೆ ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ ವ್ಯಾಪಾರಸ್ಥರು. ಜಂಟಿ ಹೋರಾಟ ಸಮಿತಿಯಿಂದ ಈಗ ಬೃಹತ್ ಹೋರಾಟವನ್ನು ಮಾಡಲಾಗ್ತಾ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ನೋಡಿ, ನಗರದಲ್ಲಿ ಬಹುತೇಕ ಭಾಗಗಳಲ್ಲಿ ಬೀದಿ ಬದಿ ವ್ಯಾಪಾರ ಈಗ ಬಂದ್ ಆಗಿದೆ. ಇವತ್ತು ಯಾವುದೇ ರೀತಿಯ ಹಣ್ಣು ತರಕಾರಿ ಟೀ ಕಾಫಿ ಯಾವುದು ಸಿಗ್ತಾ ಇಲ್ಲ ಬೀದಿ ಬದಿಯಲ್ಲಿ. ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ನಡೀತಾ ಇದೆ. ಮಲ್ಲೇಶ್ವರಂ ಖಾಲಿ ಆಗಿದೆ. ಸದ್ಯ ಮಲ್ಲೇಶ್ವರಂನಲ್ಲಿ ಜನರಿಲ್ಲದೆ ಫುಟ್ಪಾತ್ ಖಾಲಿ ಆಗಿದೆ. ನೋಡಿ, ಬೆಂಗಳೂರಿನಲ್ಲಿ ಏನು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಸರ್ಕಾರ ನಡೆಸಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧವಾಗಿ ಈಗ ಬೀದಿ ಬದಿ ವ್ಯಾಪಾರಸ್ಥರು ಸಮರ ಸಾರ್ತಿದ್ದಾರೆ. ಜಂಟಿ ಹೋರಾಟ ಸಮಿತಿಯಿಂದ ಈಗ ಬೃಹತ್ ಹೋರಾಟಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ನಗರದಲ್ಲಿ ಬಹುತೇಕ ಭಾಗಗಳಲ್ಲಿ ಬೀದಿ ಬದಿ ವ್ಯಾಪಾರ ಬಂದ್ ಆಗಿದೆ. ಇವತ್ತು ಯಾವುದೇ ರೀತಿಯ ವ್ಯಾಪಾರಗಳು ನಡೀತಾ ಇಲ್ಲ. ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ನಡೀತಾ ಇದ್ದು ಮಲ್ಲೇಶ್ವರಂ ಖಾಲಿ ಆಗಿದೆ. ಯಾವಾಗಲೂ ಜನಜಂಗುಳಿ ಇರ್ತಾ ಇತ್ತು ಮಲ್ಲೇಶ್ವರಂನಲ್ಲಿ. ಇಂದು ಕಂಪ್ಲೀಟ್ ಖಾಲಿ ಆಗಿದೆ. ಬೀದಿ ಬದಿ ವ್ಯಾಪಾರಸ್ಥರು ಈಗ ಸರ್ಕಾರದ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಕ್ಕೆ ಭಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 4-5 ದಿನಗಳ ಹಿಂದೆ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯವನ್ನು ಮಾಡಲಾಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವ್ಯಾಪಾರಸ್ಥರು ಬೃಹತ್ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಸರ್ಕಾರದ ವಿರುದ್ಧವಾಗಿ ಸಮರವನ್ನ ಸಾರ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಬೀದಿ ಬದಿ ವ್ಯಾಪಾರಸ್ಥರು ಮುಂದಾಗಿರುವಂಥದ್ದು. ಅಂದರೆ ಇವತ್ತು ಕಂಪ್ಲೀಟ್ ಬೀದಿ ಬದಿ ವ್ಯಾಪಾರವನ್ನು ಬಂದ್ ಮಾಡಿ ಸರ್ಕಾರಕ್ಕೆ ಕೆಲವೊಂದು ಹಕ್ಕೊತ್ತಾಯವನ್ನು ಹಾಕಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅವರ ಬೇಡಿಕೆಗಳು ಏನಿದೆ ಆ ಬೇಡಿಕೆಗಳನ್ನು ಇಟ್ಟು ಇಲ್ಲಿ ವ್ಯಾಪಾರಸ್ಥರು ಬೀದಿ ಬದಿ ವ್ಯಾಪಾರಸ್ಥರು ಸರ್ಕಾರದ ವಿರುದ್ಧವಾಗಿ ಸಮರ ಸಾರ್ತಿದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ. ಅಂದರೆ ಏನು ಮುಂಚೆ ವ್ಯಾಪಾರ ಏನು ನಡೆಸ್ತಾ ಇದ್ರು ಅಲ್ಲೇ ವ್ಯಾಪಾರ ಮಾಡಲು ಅನುವು ಮಾಡಿಕೊಡಿ ಅಂತ ವ್ಯಾಪಾರಸ್ಥರು ಇಲ್ಲಿ ಕೇಳ್ತಾ ಇರುವಂಥದ್ದು. ಜೊತೆಗೆ ಒಂದು ಗುರುತಿನ ಚೀಟಿಯನ್ನು ಕೊಡಿ ನಮಗೆ, ಈ ರೀತಿ ಕೆಲವೊಂದಷ್ಟು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದ್ದಾರೆ ಒತ್ತುವರಿ ಕಾರ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ವಿಚಾರಕ್ಕೂ ಕುರಿತಂತೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ಬಾಗಲಕೋಟೆ ನಡೆಸಿರುವಂತಹ ವಾಕ್ ಥ್ರೂ ಇಲ್ಲಿದೆ. ಫುಟ್ಪಾತ್ ಒತ್ತುವರಿ ಕಾರ್ಯ ಮಾಡುವುದಕ್ಕೆ ಕಳೆದ ಒಂದು ವಾರದಿಂದಲೂ ಸಹ ಜಿಬಿಎ ಅಧಿಕಾರಿಗಳು ಜೊತೆಗೆ ಸಚಿವರ ಮಾತುಗಳಿಗೆ ತಕ್ಕಂತೆ ಅಧಿಕಾರಿಗಳು ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಸಂಪೂರ್ಣವಾಗಿ ಬೆಂಗಳೂರಿನ ಭಾಗದ ಸಾಕಷ್ಟು ಭಾಗಗಳಲ್ಲಿ ಫುಟ್ಪಾತ್ ಒತ್ತುವರಿ ಕೆಲಸ ಆಗಿದೆ. ಯಾಕಂತಂದ್ರೆ ಬೆಂಗಳೂರಿನಲ್ಲಿ ಸಾಕಷ್ಟು ಜನರು ಫುಟ್ಪಾತ್ ಮೇಲೆ ಕೆಲಸವನ್ನ ಮಾಡಿಕೊಂಡು ಬೀದಿ ಬದಿಯಲ್ಲಿ ವ್ಯಾಪಾರವನ್ನ ಮಾಡಿಕೊಂಡೇ ಜೀವನವನ್ನ ಸಾಗಿಸ್ತಾ ಇದ್ದಂಥವರ ಹೊಟ್ಟೆಗೆ ಇವತ್ತು ತಣ್ಣೀರ್ ಬಟ್ಟೆ ಹಾಕುವಂತ ಕೆಲಸ ಸದ್ಯಕ್ಕೆ ಮಾಡಲಾಗ್ತಾ ಇದೆ ಅನ್ನುವಂಥ ಕೂಗುಗಳು ಕೇಳಿ ಬರ್ತಾ ಇದ್ದಾವೆ. ಬೆಂಗಳೂರಿನ ಪ್ರಸಿದ್ಧ ಸ್ಟ್ರೀಟ್ ಶಾಪಿಂಗ್ ಜಾಗಗಳಲ್ಲಿ ಮಲ್ಲೇಶ್ವರಂ ಸಹ ಒಂದು. ಸಾಕಷ್ಟು ಜನರು ಮಲ್ಲೇಶ್ವರಂಗೆ ಬಂದು ಶಾಪಿಂಗ್ ಅನ್ನು ಮಾಡುವಂತಹದ್ದು. ಸೊ ಆ ನಿಟ್ಟಿನಲ್ಲಿ ಮಲ್ಲೇಶ್ವರಂ ಸದ್ಯಕ್ಕೆ ಖಾಲಿ ಆಗಿದೆ. ಸಂಪೂರ್ಣವಾಗಿ ಫುಟ್ಪಾತ್ ಮೇಲೆ ನಡೆಯುವುದಕ್ಕೆ ಖಂಡಿತವಾಗಿಯೂ ಕಷ್ಟ ಇತ್ತು ಅಂತ ಹೇಳಿ ಇಲ್ಲಿರುವಂತಹ ಸ್ಥಳೀಯರು ಸಹ ಹೇಳಿದ್ರು. ಸೊ ಈ ನಿಟ್ಟಿನಲ್ಲಿ ಇವತ್ತು ಯಾವಾಗಲೂ ಜನಜಂಗುಳಿಯಿಂದ ಕೂಡಿರ್ತಿದ್ದಂತಹ ಏನು ಮಲ್ಲೇಶ್ವರಂ ಏನಿದೆ ಈಗ ಸಂಪೂರ್ಣವಾಗಿ ಖಾಲಿಯಾಗಿದೆ. ನಾನು ಮಲ್ಲೇಶ್ವರಂ 8th ಕ್ರಾಸ್ ಅಲ್ಲಿ ಇದ್ದೀನಿ. ತಾವು ಗಮನಿಸ್ತಾ ಹೋಗ್ಬೋದು ಇಲ್ಲಿ ಯಾವ ರೀತಿಯಾಗಿ ಶಾಪಿಂಗ್ ಮಾಡ್ತಾ ಇದ್ದಂಥ ಜನರು ಖಾಲಿ ಆಗಿದ್ದಾರೆ ಅಂತ ಹೇಳಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಆರಾಮಾಗಿ ಜನರು ಓಡಾಡ್ತಾ ಇರುತ್ತಾರೆ. ಯಾಕೆಂತಂದ್ರೆ ಇಲ್ಲಿ ಎರಡೂ ಬದಿಗಳಲ್ಲಿ ಸಹ ವ್ಯಾಪಾರವನ್ನು ಮಾಡಿಕೊಂಡು ಫುಟ್ಪಾತ್ ಮೇಲೆ ವ್ಯಾಪಾರವನ್ನು ಮಾಡಿಕೊಂಡು ಜನರು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ರು. ಯಾಕೆಂತಂದ್ರೆ ಇವರ ಬದುಕು ಇದೇ ಒಂದು ಜಾಗದಲ್ಲಿ ವ್ಯಾಪಾರವನ್ನ ಮಾಡಿಕೊಂಡು ಸಾಗಿಸ್ತಾ ಇದ್ರು. ಕೇವಲ ಮಲ್ಲೇಶ್ವರಂ ಭಾಗದಲ್ಲಿ ಮಾತ್ರ ಅಲ್ಲ, ಬೆಂಗಳೂರಿನ ಸಾಕಷ್ಟು ಭಾಗಗಳಲ್ಲಿಯೂ ಸಹ ಇಂತಹದ್ದೇ ಪರಿಸ್ಥಿತಿ ಸದ್ಯಕ್ಕೆ ಎದುರಾಗಿರುವಂಥದ್ದು. ಯಾಕಂತಂದ್ರೆ ಈಗ ಆಲ್ರೆಡಿ ಜಿಬಿಎ ಮುಂದಾಗಿರುವಂಥದ್ದು ಸಂಪೂರ್ಣವಾಗಿ ಫುಟ್ಪಾತನ್ನು ತೆರವು ಮಾಡೋದಕ್ಕೆ.
ಮಾಡೋದಕ್ಕೆ ನಗರಾಭಿವೃದ್ಧಿ ಸಚಿವರಾಗಿದ್ದಂತಹ ಕೃಷ್ಣ ಬೈರೇಗೌಡರು ಸಹ ಹೇಳ್ತಾರೆ, ಬೆಂಗಳೂರಿನಲ್ಲಿ ಫುಟ್ಪಾತ್ ಮೇಲೆ ಓಡಾಡುವುದಕ್ಕೆ ಸಾಧ್ಯ ಆಗದಿರುವಂತಹ ಕಾರಣದಿಂದಾಗಿ 300ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿಯು ಸಹ ಈಗ ಆಲ್ರೆಡಿ ಹೇಳಿರುವಂಥದ್ದು. ಒಟ್ಟಾರೆಯಾಗಿ ಏನು ಫುಟ್ಪಾತ್ ಮೇಲೆ ಜನಸಾಮಾನ್ಯರಿಗೆ ಓಡಾಡುವುದಕ್ಕೆ ಸಮಸ್ಯೆ ಆಗ್ತಾ ಇದೆ, ಅದು ಬೀದಿ ಬದಿಯ ವ್ಯಾಪಾರಿಗಳಿಂದ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಂಪೂರ್ಣವಾಗಿ ಬೆಂಗಳೂರಿನ ಫುಟ್ಪಾತನ್ನು ತೆರವು ಮಾಡುವುದಕ್ಕೆ ಮುಂದಾಗಿದ್ದಾರೆ. ಆದರೆ ಇದನ್ನು ವಿರೋಧಿಸಿ ಇವತ್ತು ಹೋರಾಟ ಮಾಡುವುದಕ್ಕೂ ಸಹ ಬೀದಿ ಬದಿಯ ವ್ಯಾಪಾರಿಗಳು ಮುಂದಾಗಿರುವಂಥದ್ದು. ಸಂಪೂರ್ಣವಾಗಿ ನಾವು ಈ ಮಲ್ಲೇಶ್ವರಂ ಭಾಗದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಹೋಗ್ಬೋದು. ಖಾಲಿಯಾಗಿರುವಂಥದ್ದು. ನಾನು ಇದು ಒಂದೇ ಭಾಗ ಅಲ್ಲ, ನಾವು ಆ ಕಡೆ ಭಾಗದಲ್ಲೂ ಸಹ ಗಮನಿಸ್ಬೋದು. ಆ ಕಡೆಯೂ ಸಹ ಅಂದರೆ ನನ್ನ ಬಲಭಾಗದಲ್ಲಿಯೂ ಸಹ ಸಂಪೂರ್ಣವಾಗಿ ಸ್ಟ್ರೀಟ್ ಖಾಲಿ ಆಗಿರುವಂತಹದ್ದು. ಯಾಕಂತಂದರೆ ಸಾಕಷ್ಟು ಜನರು ಮಲ್ಲೇಶ್ವರಂ ಬಂದಾಗ ನೋಡಿರ್ತೀರಿ, ಯಾವಾಗ್ಲೂ ಸಹ ಜನಜಂಗುಳಿಯಿಂದ ತುಂಬಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣವೇ ಇಲ್ಲಿ ವ್ಯಾಪಾರ ಶುರುವಾಗುತ್ತೆ. ರಾತ್ರಿ 10 ಗಂಟೆ 11 ಗಂಟೆವರೆಗೂ ಸಹ ಸಂಪೂರ್ಣವಾಗಿ ಶಾಪ್ಗಳಾಗಿರ್ಬೋದು, ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವಂಥವ್ರು ಸಹ ಫಿಕ್ಸ್ ಇದೆ ಜಾಗದಲ್ಲಿ ಇರ್ತಾ ಇದ್ರು. ಆದರೆ ಸದ್ಯಕ್ಕೆ ಇಲ್ಲಿ ತೆರವು ಮಾಡಿಸಿರೋದ್ರಿಂದಾಗಿ ಯಾವ ಕಡೆಗೆ ವ್ಯಾಪಾರ ಮಾಡಬೇಕು, ನಮಗೆ ಸ್ಪೆಸಿಫಿಕ್ ಆಗಿ ಒಂದು ಜಾಗವನ್ನು ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಹೋರಾಟವನ್ನು ಮಾಡೋದಕ್ಕೆ ಮುಂದಾಗಿರುವಂತಹದ್ದು. ಹಾಗಾದ್ರೆ ಅವರ ಹೋರಾಟಕ್ಕೆ ಪ್ರತಿಫಲ ಸಿಗುತ್ತಾ ಅನ್ನುವಂಥದ್ದು ಸದ್ಯಕ್ಕೆ ನಾವು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಗ ನ್ಯೂಸ್, ಬೆಂಗಳೂರು. ಏನು ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವ್ಯಾಪಾರಸ್ಥರು ಅಂದರೆ ಬೀದಿ ಬದಿ ವ್ಯಾಪಾರಸ್ಥರು ಹೋರಾಟಕ್ಕೆ ಇಳಿದಿದ್ದಾರೆ. ಸರ್ಕಾರದ ವಿರುದ್ಧ ಸಮರವನ್ನು ಸಾರ್ತಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡರಿಗೆ ವ್ಯಾಪಾರಸ್ಥರು ಈಗ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿರುವಂಥದ್ದು. ಏಕಾಏಕಿ ಎತ್ತಂಗಡಿ ಮಾಡ್ತಿರೋದು ಯಾಕೆ ಅಂತ ಇಲ್ಲಿ ವ್ಯಾಪಾರಸ್ಥರು ಪ್ರಶ್ನೆ ಮಾಡ್ತಿದ್ದಾರೆ. ಬೀದಿ ವ್ಯಾಪಾರಿಗಳಿಗಾದಂತಹ ನಷ್ಟ ಪರಿಹಾರವನ್ನು ನೀವು ಕೊಡ್ತೀರಾ? ಮುಖ್ಯ ರಸ್ತೆಯಲ್ಲಿ ವ್ಯಾಪಾರ ಮಾಡಬೇಡಿ ಅಂತ ಆದೇಶಿಸಿದ್ದೀರಿ, ಅದೇ ರಸ್ತೆಗಳಲ್ಲಿ ಫ್ರೀ ಕಾರ್ ಪಾರ್ಕಿಂಗ್ ಯಾಕೆ ನಿಷೇಧಿಸಿಲ್ಲ ನೀವು ಅಂತ ಇಲ್ಲಿ ಪ್ರಶ್ನೆ ಮಾಡಿರುವಂಥದ್ದು. ಏನೋ ಮುಖ್ಯ ರಸ್ತೆಯನ್ನು ಬಿಟ್ಟು ಅಕ್ಕಪಕ್ಕದ ರಸ್ತೆಗೆ ಹೋಗಿ ಅಂತೀರಿ, ಅಲ್ಲಿ ರಸ್ತೆ ಇನ್ನೂ ಕಿರಿದಾಗಿದೆ, ತೊಂದರೆ ಆಗೋದಿಲ್ವಾ? ಇನ್ನು ಅಲ್ಲೂ ಕೂಡ ಕಿರಿಕಿರಿಯನ್ನು ಮಾಡಿದರೆ ಆಗ ಏನು ಮಾಡೋದು ಅಂತ ಇಲ್ಲಿ ಪ್ರಶ್ನೆಯನ್ನು ಹಾಕ್ತಾ ಇರುವಂಥದ್ದು. ಇನ್ನು ಕೋರ್ಟ್ ತೀರ್ಪುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ತೀರ್ಪುಗಳ ಬಗ್ಗೆ ಗೊತ್ತಿದ್ರೂ ಉಲ್ಲಂಘಿಸ್ತಾ ಇದ್ದೀರಾ? ನಾವು ಎದುರಿಸ್ತಾ ಇರುವಂತಹ ಕಷ್ಟದ ಬಗ್ಗೆ ಯಾಕೆ ವಿಚಾರಿಸ್ತಾ ಇಲ್ಲ? 10,300 ಜನ ಪಾದಾಚಾರಿಗಳು ಸಾವನ್ನಪ್ತಾ ಇರೋದು ನಿಜ, ಆದರೆ ಅದರಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಂದ ಸತ್ತಿದ್ದಾರಾ ಅನ್ನುವಂಥ ಪ್ರಶ್ನೆಯನ್ನು ಇಲ್ಲಿ ಹಾಕ್ತಾ ಇರುವಂಥದ್ದು. ಅಂದರೆ ನೋಡಿ, ಕೃಷ್ಣ ಬೈರೇಗೌಡರಿಗೆ ಈಗ ವ್ಯಾಪಾರಸ್ಥರು ಒಂದಷ್ಟು ಪ್ರಶ್ನೆಗಳನ್ನು ಹಾಕಿರುವಂಥದ್ದು. ಇಲ್ಲಿ ನೀವು ಬೀದಿ ಬದಿ ವ್ಯಾಪಾರಸ್ಥರನ್ನು ಏಕಾಏಕಿ ಖಾಲಿ ಮಾಡಿಸ್ತಾ ಇದ್ದೀರಾ, ಯಾಕೆ ಏಕಾಏಕಿ ಖಾಲಿ ಮಾಡಿಸ್ತಾ ಇರುವಂಥದ್ದು? ನೀವು ಮುಖ್ಯ ರಸ್ತೆಯನ್ನು ಬಿಟ್ಟು ಅಕ್ಕಪಕ್ಕದ ರಸ್ತೆಗೆ ಹೋಗಿ ಅಂತೀರಿ, ಅಕ್ಕಪಕ್ಕದ ರಸ್ತೆ ಏನಿದೆ ಅದು ಇನ್ನೂ ಕಿರಿದಾಗಿದೆ, ಅಲ್ಲಿ ತೊಂದರೆ ಆಗೋದಿಲ್ವಾ? ಮುಖ್ಯ ರಸ್ತೆನೇ ತೊಂದರೆ ಅಂದಾಗ ಅಕ್ಕಪಕ್ಕದ ರಸ್ತೆಗಳಲ್ಲಿ ಕಿರಿದಾಗಿರುತ್ತೆ, ಅಲ್ಲಿ ತೊಂದರೆ ಆಗಲ್ವಾ? ಅಲ್ಲೂ ಕಿರಿಕಿರಿ ಮಾಡಿದ್ರೆ ನಾವು ಏನು ಮಾಡೋದು? ಕೋರ್ಟ್ ತೀರ್ಪುಗಳ ಬಗ್ಗೆ ಗೊತ್ತಿದ್ರೂ ಉಲ್ಲಂಘಿಸ್ತಾ ಇದ್ದೀರಾ ನೀವು ಅಂತ ಇಲ್ಲಿ ಪ್ರಶ್ನೆ ಹಾಕ್ತಾ ಇರುವಂಥದ್ದು. ನಾವು ಎದುರಿಸ್ತಾ ಇರುವಂತಹ ಕಷ್ಟದ ಬಗ್ಗೆ ಯಾಕೆ ನೀವು ವಿಚಾರಿಸ್ತಾ ಇಲ್ಲ? ಇಲ್ಲಿ 300 ಜನ ಪಾದಾಚಾರಿಗಳು ಸಾವನ್ನಪ್ತಾ ಇರೋದು ನಿಜ, ಆದರೆ ಅದರಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಂದ ಸತ್ತಿದ್ದಾರಾ? ಇದ್ರ ಬಗ್ಗೆ ನೀವು ಯೋಚನೆ ಮಾಡಿ. ಏಕಾಏಕಿ ಎತ್ತಂಗಡಿ ಮಾಡ್ತಾ ಇರೋದು ಯಾಕೆ ಅಂತ ಪ್ರಶ್ನೆ ಹಾಕಿದ್ದಾರೆ.